ಸೊ ಗಡಿಯಾರ 12, 3, 6, 9. ಓಕೆ. ಸೊ ಇದು ನಿಮಿಷದ ಮುಳ್ಳು, ಇದು ಗಂಟೆಯ ಮುಳ್ಳು. ಓಕೆ. ಸೊ ನಿಮಿಷದ ಮುಳ್ಳು 12 ಗಂಟೆಗಿದೆ ಅಂತ ತಿಳ್ಕೊರಿ. ಈ ಪುನಃ 12 ಗಂಟೆ ಬರಬೇಕಂದ್ರೆ ಎಷ್ಟು ಡಿಗ್ರಿ ರೊಟೇಟ್ ಮಾಡ್ತದ? 360 ಡಿಗ್ರಿ ರೊಟೇಟ್ ಮಾಡ್ತೈತಿ. ಓಕೆ. ಅಂದ್ರೆ ಪುನಃ 12 ಗಂಟೆ ಬರ್ಬೇಕಂತಂದ್ರೆ ಎಷ್ಟು ತಾಸು ತಗೊಂತೈತಿ? 1 ತಾಸು. ಸೊ 1 ಅವರ್ ಅಂತಂದ್ರೆ 360 ಡಿಗ್ರಿ. 1 ಅವರ್ ಅಂತಂದ್ರೆ 60 ನಿಮಿಷ. 60 ನಿಮಿಷ is equal to 360. therefore 1 ನಿಮಿಷ ಅಂತಂದ್ರೆ 360 divided by 60. ಸೊ ಆನ್ಸರ್ ಎಷ್ಟು? 6 ಡಿಗ್ರಿ. ಇದರ ಅರ್ಥ ನಿಮಿಷದ ಮುಳ್ಳು 12 ಅಂತಂದ್ರೆ ಪುನಃ 12ಕ್ಕೆ ಬರಬೇಕಂದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಕೋನವನ್ನು ಮಾಡುತ್ತದೆ. 1 ನಿಮಿಷಕ್ಕೆ ಎಷ್ಟು ಕೋನ ಮಾಡುತ್ತದೆ? ಅದು 6 ಡಿಗ್ರಿ ಕೋನ ಮಾಡುತ್ತದೆ. ಹಾಗಾದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಕೋನ ಮಾಡಿದರೆ 5 ನಿಮಿಷಕ್ಕೆ ಎಷ್ಟು ಕೋನ ಮಾಡುತ್ತದೆ? 5 ಇಂಟು 6, ಆನ್ಸರು 30. ಹಾಗಾದ್ರೆ ಪ್ರತಿ 5 ನಿಮಿಷಕ್ಕೆ ಎಷ್ಟು? 30 ಡಿಗ್ರಿ ಕೋನ ಮಾಡುತ್ತದೆ ಅದು. ಓಕೆ. ಈಗ ನೋಡ್ರಿ, 30 ಡಿಗ್ರಿ. ಓಕೆ. ಸೊ ಈಗ ಇದು 12. ಸೊ 1, 2, 3, 4, 5, 6, 7, 8, 9, 10, 11. ಸೊ 12ರಿಂದ 1 ಅಂದ್ರೆ ಎಷ್ಟು ನಿಮಿಷ? 5 ನಿಮಿಷ ಗ್ಯಾಪ್ ಅದ. ಸೊ 5 ನಿಮಿಷ ಅಂದ್ರೆ ಎಷ್ಟು? 30 ಡಿಗ್ರಿ. 1 ಮತ್ತು 2 ಎಷ್ಟಪ್ಪಿ? 30 ಡಿಗ್ರಿ. 2 ಮತ್ತು 3 ನಡುವೆ 30 ಡಿಗ್ರಿ. 3 ಮತ್ತು 4 ನಡುವೆ 30 ಡಿಗ್ರಿ. ಓಕೆ. 4 ಮತ್ತು 5 ನಡುವೆ ಎಷ್ಟು? 30 ಡಿಗ್ರಿ. 5 ಮತ್ತು 6 ನಡುವೆ 30 ಡಿಗ್ರಿ. 6 ಮತ್ತು 7 ನಡುವೆ 30 ಡಿಗ್ರಿ. 8 ಮತ್ತು 7 ನಡುವೆ 30 ಡಿಗ್ರಿ. 9 ಮತ್ತು 8 ನಡುವೆ 30 ಡಿಗ್ರಿ. ಸೊ 9, 10 ನಡುವೆ 30 ಡಿಗ್ರಿ. ಓಕೆ. ಸೊ 10, 11 ಅಂದ್ರೆ ಎಷ್ಟು? 30 ಡಿಗ್ರಿ. ಟೋಟಲ್ 11ರಿಂದ 12 ಅಂದ್ರೆ 30 ಡಿಗ್ರಿ. ಹಾಗಾದ್ರೆ 1 ನಿಮಿಷ 6 ಡಿಗ್ರಿ ಆದ್ರೆ 5 ನಿಮಿಷಕ್ಕೆ ಎಷ್ಟು? 30 ಡಿಗ್ರಿ. ಓಕೆ. ಇದರ ಅರ್ಥ ಹೇಳ್ತೀನಿ ನೋಡ್ರಿ. ಸೊ 1, 2, 3, 4, 5 ನಿಮಿಷದ ಮುಳ್ಳು 12 ಅಂದ್ರೆ ಇಲ್ಲಿ ಬರ್ಬೇಕಂದ್ರೆ 6 ಡಿಗ್ರಿ ಕೋನ ಮಾಡ್ತದೆ. ಅದೇ ರೀತಿ ಸೆಕೆಂಡ್ ಪೊಸಿಷನ್ಗೆ ಬರ್ಬೇಕಂದ್ರೆ 6 ಡಿಗ್ರಿ ಅಂದ್ರೆ 6 × 12 ಡಿಗ್ರಿ. 3ನೇ ಪೊಸಿಷನ್ ಬರ್ಬೇಕಂದ್ರೆ 18 ಡಿಗ್ರಿ. 4ನೇ ಪೊಸಿಷನ್ ಬರ್ಬೇಕಂದ್ರೆ 24. ಸೊ ಕರೆಕ್ಟ್ ಆಗಿ ಒಂದಕ್ಕಂದ್ರೆ ಓಕೆ ಎಷ್ಟು? 30 ಡಿಗ್ರಿ ರೊಟೇಟ್ ಮಾಡ್ತೈತಿ. ಓಕೆನಾ? ಹಾಗಾದ್ರೆ 1 ನಿಮಿಷಕ್ಕೆ 6 ಡಿಗ್ರಿ ಆದ್ರೆ 5 ನಿಮಿಷಕ್ಕೆ ಎಷ್ಟು? 30 ಡಿಗ್ರಿ. 5 × 6 30 ಡಿಗ್ರಿ. ಓಕೆ. ಕಾನ್ಸೆಪ್ಟ್ ಅರ್ಥ ಆಯ್ತು? ಓಕೆ. ಈಗ ಒಂದು ಲೆಕ್ಕ ಬಿಡಿಸೋಣ. ಓಕೆ. ಸೊ ಗಡಿಯಾರದಲ್ಲಿ 1 ಗಂಟೆ ಎಷ್ಟು ಗಂಟೆ? 1 ಅವರ್ ಅಥವಾ 1 ಗಂಟೆ
ಆದಾಗ ಕೋನ ಎಷ್ಟು? ಓಕೆ, ಫಸ್ಟ್ ಡಯಾಗ್ರಾಮ್ ಗೊತ್ತಿರಬೇಕು. ಏನೇ ಗೊತ್ತಿರ್ಲಿಕ್ಕಂದ್ರೆ ಫಸ್ಟ್ ಯಾವ ಯಾವ ಕೋನಗಳು ಎಲ್ಲಿ ಬರ್ತದ, ಯಾವ್ಯಾವ ಟೈಮು ಎಲ್ಲಿ ಬರ್ತದನೋ ಗೊತ್ತಿರಬೇಕು. ಓಕೆ, ಸೊ ಇದಂತೂ 12, 1, 2, 3 ಇಷ್ಟ ಸಾಕು. ಈಗ 1 ಗಂಟೆ ಆದಾಗ ಇದು ಏನು, ಇದು ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. ಓಕೆ, ಸೊ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳು ನಡುವೆ ಎಷ್ಟು ಕೋನ ಆಗಿದೆ ಅಂತ ಕೇಳಿದಾನೆ. ಓಕೆ, 1 ಗಂಟೆಗೆ ಎಷ್ಟು ಕೋನ ಆಗಿದೆ ಇಲ್ಲಿ ನೋಡು, 1, 2, 3, 4, 5. ಓಕೆ, 1 ನಿಮಿಷ ಅಂತಂದ್ರೆ 6 ಡಿಗ್ರಿ. ಹಾಗಾದ್ರೆ ನೋಡ್ರಿ 12 ಮತ್ತು 1 ನಡುವೆ ಎಷ್ಟು ಪೊಸಿಷನ್ಸ್ ಅದಾವು? 5. ಹಾಗಾದ್ರೆ 5 × 6 ಎಷ್ಟು? 30. therefore ಗಡಿಯಾರದಲ್ಲಿ 1 ಗಂಟೆ ಆದಾಗ ಸಂಭವಿಸುವ ಕೋನ ಎಷ್ಟು ಅಂತ ಕೇಳಿದರೆ 5 × 6, ಆನ್ಸರ್ 30 ಡಿಗ್ರಿ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ ಗಡಿಯಾರದಲ್ಲಿ 3 ಗಂಟೆ ಆದಾಗ ಕೋನ ಎಷ್ಟು? ಓಕೆ, ಇಲ್ಲ ನೋಡಿ, ಸೊ 3 ಗಂಟೆ ಆದಾಗ ಕೋನ ಎಷ್ಟು? ಸೊ ಇದು 12, 3. ಓಕೆ, ಇದು ಗಂಟೆಯ ಮುಳ್ಳು, ಇದು ನಿಮಿಷದ ಮುಳ್ಳು. ಓಕೆ, 1, 2, 3. ಸೊ 12 ಗಂಟೆ 12 ರಿಂದ 1 ಎಷ್ಟು ಡಿಗ್ರಿ? 30 ಡಿಗ್ರಿ. 1 ರಿಂದ 2 30 ಡಿಗ್ರಿ, 2 ರಿಂದ 3 30 ಡಿಗ್ರಿ. ಸೊ ಹಾಗಾದ್ರೆ 3 ಗಂಟೆ ಆದಾಗ ಸಂಭವಿಸುವ ಕೋನ ಎಷ್ಟು ಅಂತಂದ್ರೆ 30 + 30 + 30, ಆನ್ಸರು 90 ಡಿಗ್ರಿ. ಓಕೆ, ಇದೊಂದು ನೆನಪಿರ್ಲಿ, ಇದು ಒಳಕೋನ ಅಂತ ಕರೀತಾರೆ, ಈ ಕಡೆ ಏನಂತ ಕರೀತಾರೆ? ಹೊರಕೋನ. ಓಕೆ, ಇದನ್ನೇನಂತ ಕರೀತಾರೆ? ಹೊರಕೋನ. ಸೊ ಈ ಕಡೆ ಭಾಗನ ಒಳಕೋನ. ಸೊ ಒಳಕೋನ 60 ಡಿಗ್ರಿ, 90 ಡಿಗ್ರಿ, ಮತ್ತು ಹೊರಕೋನ ಎಷ್ಟು ಅಂತಂದ್ರೆ 270 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಇನ್ನೊಂದು ಕ್ವಶನ್ ನೋಡೋಣ. ಸೊ ಗಡಿಯಾರದಲ್ಲಿ 7 ಗಂಟೆ ಆದಾಗ ಸಂಭವಿಸುವ ಕೋನ ಎಷ್ಟು? 7, 8, 9, 10, 11. ಓಕೆ, ಸೊ 7 ಗಂಟೆ ಆದಾಗ ಸಂಭವಿಸುವ ಕೋನ ಎಷ್ಟು? ಓಕೆ, 7, 8, 30, 8, 9, 30, 30, 30. ಓಕೆ, ಈ ಒಳಗಡೆ ಭಾಗ ಇದು ಒಳಕೋನ, ಇದು ಹೊರಕೋನ. ಓಕೆ, ಒಳಕೋನ ಎಷ್ಟು? 30, 30, 60, 90, 90 ಪ್ಲಸ್ 30, 120, 120 ಪ್ಲಸ್ 30, 150. ಸೊ ಒಳಕೋನ ಎಷ್ಟು ಅಂತಂದ್ರೆ ಗಡಿಯಾರದಲ್ಲಿ 7 ಗಂಟೆ ಆದಾಗ ಒಳಕೋನ ಎಷ್ಟು ಅಂತಂದ್ರೆ 150. ಹಾಗಾದ್ರೆ ಹೊರಕೋನ ಎಷ್ಟು? 210. ಓಕೆ, ನಿಮಗೆ ಗೊತ್ತಿರಲಿ, ಒಳಕೋನ ಮತ್ತು ಹೊರಕೋನ ಒಟ್ಟು ಮೊತ್ತ ಯಾವಾಗಲೂ 360 ಡಿಗ್ರಿ ಇರುತ್ತದೆ. ಓಕೆ, ಅರ್ಥ ಆಯ್ತು ಇದಿಷ್ಟು?